ವೀಕ್ಷಕರೇ, ಈ ವಿಡಿಯೋದಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹುದ್ದೆಗಳ ಬಗ್ಗೆ ವಿವರಗಳನ್ನು ತಿಳಿದ ತಕ್ಷಣ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಈಗ ವಿಡಿಯೋನ ಶುರು ಮಾಡೋಣ. NHAI ಅವರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಎಷ್ಟು ಅಂತ ಹೇಳಿದ್ರೆ 60 ಖಾಲಿ ಇದೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ ಆಲ್ ಇಂಡಿಯಾ ಎಲ್ಲ ಕಡೆನೂ ಇರುತ್ತೆ. ಯಾವ ಹುದ್ದೆ ಅಂತ ಹೇಳಿದ್ರೆ ಮ್ಯಾನೇಜರ್ ಮತ್ತೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆಗೆ ಕರೆದಿರ್ತಾರೆ. ಎಷ್ಟು ಹುದ್ದೆ ಇದೆ ಅಂತ ನೋಡೋಣ. ಜನರಲ್ ಮ್ಯಾನೇಜರ್ ಹುದ್ದೆ 20 ಖಾಲಿ ಇದೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್ DGM ಪೋಸ್ಟ್ 20 ಖಾಲಿ ಇದೆ. ಮ್ಯಾನೇಜರ್ ಪೋಸ್ಟ್ 20 ಖಾಲಿ ಇದೆ. ನೆಕ್ಸ್ಟ್ ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಹೇಳಿದ್ರೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಗ್ರಿ ಇರಬೇಕು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ, ಅದು ಕೂಡ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ಆಗಿರಬೇಕು. ನೆಕ್ಸ್ಟ್ ವಯೋಮಿತಿ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಹೇಳಿದ್ರೆ 18 ವರ್ಷದ ಮೇಲ್ಪಟ್ಟಿರಬೇಕು. 56 ವರ್ಷ ಮ್ಯಾಕ್ಸಿಮಮ್ ಏಜ್ ಅಷ್ಟರಲ್ಲಿ ಇರಬೇಕು. 18ರಿಂದ 56 ವರ್ಷದ ಕ್ಯಾಂಡಿಡೇಟ್ಸ್ಗಳು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ರಿಟರ್ನ್ ಟೆಸ್ಟ್ ಅಲ್ಲಿ ಪಾಸ್ ಆದವರಿಗೆ ಇಂಟರ್ವ್ಯೂಗೆ ಸೆಲೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ನೆಕ್ಸ್ಟ್ ಸ್ಯಾಲರಿ ಡೀಟೇಲ್ಸ್ ಏನೇನು ಅಂತ ಹೇಳಿದ್ರೆ ಜನರಲ್ ಮ್ಯಾನೇಜರ್ ಹುದ್ದೆಗೆ 1,23,100 ರೂಪಾಯಿಂದ ಹಿಡಿದು 2,15,900 ರೂಪಾಯಿ ಇರುತ್ತೆ. ಅದೇ ಏನಾದರೂ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅದಕ್ಕೆ ಸ್ಯಾಲರಿ 78,800 ರೂಪಾಯಿಂದ ಹಿಡಿದು 2,09,200 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಮ್ಯಾನೇಜರ್ ಪೋಸ್ಟಿಗೆ 67,700 ರೂಪಾಯಿಂದ ಹಿಡಿದು 2,08,700 ರೂಪಾಯಿ ಇರುತ್ತೆ. ಇಷ್ಟು ಹುದ್ದೆಗಳ ಮತ್ತೆ ಸ್ಯಾಲರಿ ಡೀಟೇಲ್ಸ್. ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಲಿಂಕ್ ಇರುತ್ತೆ, ಅದಕ್ಕೂ ತೋರಿಸ್ತೀನಿ ನಾನು ನಿಮಗೆ. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಡೇಟ್ ಓಪನ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ 23/8/2024 ಆಗಸ್ಟ್ 23ಕ್ಕೆ ಓಪನ್ ಆಗಿದೆ. ಕೊನೆ ದಿನಾಂಕ 23 ಸೆಪ್ಟೆಂಬರ್ ಆಗಿರುತ್ತೆ. ಅಪ್ಲಿಕೇಶನ್ ಲಿಂಕ್ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಹೇಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನಾದರೂ ಹೊಸದಾಗಿ ರಿಜಿಸ್ಟ್ರೇಷನ್ ಆಗ್ತಾ ಇದ್ದೀರಾ, ಫಸ್ಟ್ ಟೈಮ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಕ್ಲಿಕ್ ಮಾಡಿದ್ರೆ ಹೀಗೆ ತೋರಿಸುತ್ತೆ. ಅಲ್ಲಿ ನಿಮ್ಮ ಫುಲ್ ಡೀಟೇಲ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಿ, ಅವಾಗ ರಿಜಿಸ್ಟ್ರೇಷನ್ ಆಗುತ್ತೆ. ಮುಂದಿನ ಡೀಟೇಲ್ಸ್ ತೋರಿಸುತ್ತೆ. ಓಕೆನಾ? ಇಲ್ಲೇನು ಕೊನೆ ದಿನಾಂಕ ಎಲ್ಲ ಹೇಳಿನಲ್ಲ, ನೀವು ಪ್ರಿಂಟ್ಔಟ್ ಕೂಡ ತೊಗೊಬೋದು. ಏನು ಅಪ್ಲಿಕೇಶನ್ ತೊಗೊಂಡಿರ್ತೀರಲ್ಲ, ಪ್ರಿಂಟ್ಔಟ್ ತೊಗೊಳ್ಳೋಕ್ಕೆ ಲಾಸ್ಟ್ ದಿವಸ 22 ಅಕ್ಟೋಬರ್ ಅಷ್ಟರೊಳಗೆ ನೀವು ಸಬ್ಮಿಷನ್ ಮಾಡಿರ್ತೀರ ಆನ್ಲೈನ್ ಅಪ್ಲಿಕೇಶನ್, ಅದರ ಪ್ರಿಂಟ್ಔಟ್ನ ತೊಗೋಬೋದು. ಆನ್ಲೈನ್ ಅಪ್ಲಿಕೇಶನ್ ಅಂತ ತೋರಿಸಿದ್ನಲ್ಲ ಲಿಂಕು, ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ಅಡ್ರೆಸ್ಸಿಗೆ ನೀವು ಆ ಆನ್ಲೈನ್ ಅಪ್ಲಿಕೇಶನ್ ಫಿಲಪ್ ಮಾಡಿರ್ತೀರಲ್ಲ ಅದರ ಪ್ರಿಂಟ್ಔಟ್ನ ಸೆಂಡ್ ಮಾಡಬೇಕು. ಯಾವುದು ಅಂತ ಹೇಳಿದರೆ DGM HR/ADMN 3 ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಪ್ಲಾಟ್ ನಂಬರ್ 65-6 ಸೆಕ್ಟರ್ -10 ದ್ವಾರಕಾ ನ್ಯೂ ಡೆಲ್ಲಿ 110075. 22 ಅಕ್ಟೋಬರ್ ಒಳಗಡೆ ನೀವು ಈ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಿರ್ತಿಲ್ಲ ಅದರ ಪ್ರಿಂಟ್ಔಟ್ನ ಕಳಿಸ್ಬೇಕು. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವೇನಾದ್ರು ಅದರ ಬಗ್ಗೆ ಡೀಟೇಲ್ಸ್ ತಿಳ್ಕೋಬೇಕು ಅಂತ ಇದ್ದರೆ NHAI.gov.in ಇದರಲ್ಲಿ ನೀವು ಡೀಟೇಲ್ಸ್ನ ತಿಳ್ಕೊಬೋದು, ಇದ್ರ ನೋಟಿಫಿಕೇಶನ್ ಡೀಟೇಲ್ಸ್ನ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ, ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಏನು ಅಪ್ಲಿಕೇಶನ್ ತೋರಿಸೋದ್ನಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.